ಆತ್ಮೀಯ ಶರಣ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಂಡು ಬಂದಿರುವಂತಹ ವಚನ ಸ್ವರ್ಗ ಮತ್ತು ನರಕಕ್ಕೆ ಸಂಬಂಧಿಸಿದಂತಹ ವಚನ ಮತ್ತು ಅದರ ಭಾವಾರ್ಥವನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ವಚನ ನೋಡಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಬಸವಣ್ಣನವರು ಅಂದರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಅಂದರೆ ಇಲ್ಲಿ ಸ್ವರ್ಗ ಮತ್ತು ನರಕಗಳನ್ನು ನಾವು ಎಲ್ಲರೂ ಕೂಡ ಕೇಳ್ತಾ ಬಂದಿದ್ದೇವೆ. ಅದನ್ನೇ ಬಸವಣ್ಣನವರು ಸಹ ಈ ವಚನದಲ್ಲಿ ಬಹಳ ಸರಳವಾಗಿ ಸುಲಭವಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಪ್ರತಿಯೊಂದು ವಚನಗಳನ್ನು ಗಮನಿಸಿದಾಗ ಎಷ್ಟು ಸರಳವಾಗಿ ಅರ್ಥರಹಿತವಾಗಿ ಇರುತ್ತೆ ಅಂದರೆ ಅದನ್ನು ಓದಿದ ತಕ್ಷಣ ನಮಗೆ ಅದರ ಅರ್ಥಗಳು ತಿಳಿಯುತ್ತವೆ. ಆದರೆ ಇದನ್ನು ಆಧ್ಯಾತ್ಮಿಕವಾಗಿ ನಾವು ಗಮನಿಸಿದಾಗ ನಾವು ಹಿಂದಿನ ಕಾಲದಿಂದ ಸ್ವರ್ಗ ನರಕಗಳನ್ನು ಪುರೋಹಿತರಾಗಲಿ ಪುರಾಣಿಕರು ಅನೇಕ ಜನಸಾಮಾನ್ಯರು ಹೇಳೋದನ್ನು ಕೇಳಿದ್ದೀವಿ. ಯಾಕೆ ಈ ಮಾತನ್ನು ಹೇಳ್ತಾ ಇರಬಹುದು? ಖಂಡಿತವಾಗಿ ಸ್ವರ್ಗ ಮತ್ತು ನರಕಲೋಕ ಅನ್ನೋದು ಇದೆಯಾ ಅಂದರೆ ಜನರಿಗೆ ತಾವು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ಅನ್ನೋ ಭಯ ಇಲ್ಲದೆ ಯಥೇಚ್ಛವಾಗಿ ತಪ್ಪುಗಳನ್ನು ಮಾಡ್ತಾನೆ ಹೋಗ್ತಾ ಇರ್ತಾರೆ ಅನ್ನೋ ಕಾರಣಕ್ಕಾಗಿ ಸೃಷ್ಟಿಸಿದಂತಹ ಲೋಕಗಳೇ ಸ್ವರ್ಗ ಮತ್ತು ನರಕ. ಇದೊಂದು ಕಲ್ಪನೆ ಮಾಡಿರ್ತಕ್ಕಂತಹ ಲೋಕಗಳು ಅಂತಾನೆ ಹೇಳಬಹುದು. ನಮ್ಮ ಭೂಲೋಕ ಅಷ್ಟೇ ಈಗ ನಾವು ಭೂಲೋಕಕ್ಕೆ ಹೊರತಾಗಿ ಬೇರೆ ಯಾವ ಲೋಕಗಳು ಸಹ ಇಲ್ಲ. ಆ ಸ್ವರ್ಗ ಮತ್ತು ನರಕ ಇಲ್ಲೇ ಇದೆ. ಹೇಗೆ ಇಲ್ಲಿ ನೋಡಿ, ನಮ್ಮ ಬಸವಣ್ಣನವರು ಹೇಳೋದು ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ ಅಂದರೆ ಮೊದಲನೆಯ ಸಾಲಿನಲ್ಲಿ ಹೇಳ್ತಿದ್ದಾರೆ ಬಸವಣ್ಣನವರು. ದೇವಲೋಕ ಅನ್ನುವುದು ಇಲ್ಲ, ಮರ್ತ್ಯಲೋಕ ಅನ್ನುವುದು ಕೂಡ ಇಲ್ಲ. ಸತ್ಯವನ್ನ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಅಂದರೆ ನಾವು ಯಾವಾಗ ನಮ್ಮ ಜೀವನದಲ್ಲಿ ಸತ್ಯವನ್ನು ಹೇಳ್ತಾ ಅದೇ ಹಾದಿಯಲ್ಲಿ ನಡೀತಾ ಹೋಗ್ತೀವಿ, ಅದೇ ಒಂದು ಸ್ವರ್ಗಲೋಕ ಆಗುತ್ತೆ. ನಾವು ಆ ಸತ್ಯದ ಹಾದಿಯಲ್ಲಿ ನಡೆದಾಗ ಜೀವನದಲ್ಲಿ ಎಲ್ಲ ನಮಗೆ ಒಳಿತೇ ಆಗ್ತಾ ಹೋಗುತ್ತೆ. ಅದೇ ನಾವು ಸುಳ್ಳನ್ನು ಹೇಳ್ತಾ ನಮ್ಮ ಜೀವನವಿಡೀ ಸುಳ್ಳಿನ ಲೋಕವನ್ನು ಮಾಡಿಕೊಂಡ್ರೆ ಅದು ನಮಗೆ ನರಕ ಆಗಿ ಪರಿಣಮಿಸುತ್ತೆ. ಒಂದು ಸುಳ್ಳು ಹೇಳಕ್ಕೆ ಹೋಗಿ ಇನ್ನೊಂದು ಸುಳ್ಳು, ಇನ್ನೊಂದು ಸುಳ್ಳು ಹೇಳಕ್ಕೆ ಹೋಗಿ ಇನ್ನೊಂದು ಸುಳ್ಳು, ಹೀಗೆ ಜೀವನ ಪೂರ್ತಿ ಬರೀ ಸುಳ್ಳಿನ ಸರಮಾಲೆನೇ ಕಟ್ಟಿಕೊಂಡು ಒಂದಲ್ಲ ಒಂದು ದಿನ ಅದರ ನೋವನ್ನು ನಾವು ಇಲ್ಲೇ ಅನುಭವಿಸ್ಬೇಕಾಗುತ್ತೆ. ಅಂದರೆ ಇದೇ ನರಕ. ಸುಳ್ಳನ್ನು ನುಡಿಯುವುದೇ ನರಕ. ಅಂದರೆ ನಮ್ಮ ಕರ್ಮಗಳು ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಡೋದಕ್ಕೆ ಶುರು ಮಾಡುತ್ತೆ. ಇನ್ನು ಮುಂದಿನ ಸಾಲಲ್ಲಿ ಹೇಳ್ತಾರೆ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಇಲ್ಲಿ ಆಚಾರ ಅಂದ ತಕ್ಷಣ ನಾವು ಆಚಾರ ವಿಚಾರಗಳು ಅಂದ್ಕೊಂಡು ಬಿಡ್ತೀವಿ. ಅಂದರೆ ನಮ್ಮ ನಡೆ ನುಡಿ ಇವೆಲ್ಲವನ್ನ ನಾವು ಆಚಾರ ಅಂತೀವಿ. ನಮ್ಮ ನಡೆ ನುಡಿ ಹೇಗಿರಬೇಕು? ಒಳ್ಳೆಯ ನಡೆಯನ್ನು ಇಟ್ಕೊಳ್ಬೇಕು. ಅಂದರೆ ಸದ್ದು ವಿಚಾರಗಳಿಂದ ತುಂಬಿಕೊಂಡಿರಬೇಕು. ನಾವು ಮಾಡ್ತಕ್ಕಂತಹದ್ದು ಶುದ್ಧವಾಗಿರಬೇಕು. ಅದೇ ರೀತಿ ನಡೆದುಕೊಳ್ಬೇಕು ಸಹ. ನಾವು ಆಡುವುದೇ ಒಂದು ಮಾತು, ನಡೆದುಕೊಳ್ಳುವುದೇ ಒಂದು ಮಾತು, ಆದರೆ ಅದು ತಪ್ಪಾಗುತ್ತೆ. ಅದನ್ನೇ ಹೇಳ್ತಾರೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ನಿನ್ನ ನಡೆನುಡಿ ಎರಡೂ ಸಹ ಸನ್ನಡತೆಯಿಂದ ಕೂಡಿದ್ದೇ ಆದಲ್ಲಿ ಅದು ಸುಖಮಯ ಆಗುತ್ತೆ. ಆವಾಗ ಅದು ಸ್ವರ್ಗವಾಗುತ್ತೆ. ನಿನ್ನ ನಡೆ ಮತ್ತು ನುಡಿಯಲ್ಲಿ ಏನಾದರೂ ದುರ್ನಡತೆ ಇದ್ದರೆ ಅಲ್ಲಿ ದುಃಖ ಬರುತ್ತೆ. ಆಗ ನಿನಗೆ ಏನಾಗುತ್ತೆ? ಅದು ನರಕವಾಗಿ ಪರಿಣಮಿಸುತ್ತೆ. ಯಾವಾಗ ದುಃಖ ಬರುತ್ತೋ ಆವಾಗಲೇ ನೆನಪಿಸಿಕೊಳ್ಳೋದು, ಅಯ್ಯೋ ಒಳ್ಳೆ ನರಕ ಆಯ್ತಲ್ಲಪ್ಪ ನನ್ನ ಜೀವನ, ನನಗೆ ಎಷ್ಟು ಕಷ್ಟ ಆಗ್ತಿದೆ, ಯಾಕೆ ಇದೆಲ್ಲ ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆ ಹೇಳ್ತಾರೆ, ನಾವು ಯಾವಾಗಲೂ ಸತ್ಯದ ಹಾದಿಯಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆದುಕೊಳ್ಬೇಕು, ನುಡಿಬೇಕು. ನುಡಿದಂತೆ ನಡೆದರೆ ಇದೇ ಜನ್ಮ ಕಡೆ ಅಂತ ಬಸವಣ್ಣನವರು ಕೂಡ ಹೇಳ್ತಾರೆ. ಅಂದರೆ ನಾವು ಏನು ಮಾಡ್ತಾ ಇರ್ತೀವಿ ಅದರ ಪ್ರಕಾರ ನಡ್ಕೊಂಡು ಹೋಗಬೇಕು. ನಾವು ಯಾರಿಗೋ ಒಂದು ಮಾತಾ ಕೊಟ್ಟಿದ್ದೀವಿ, ನಾನು ನಿಮ್ಮ ಜೊತೆಯಲ್ಲಿ ಈ ಥರ ನಡ್ಕೊಳ್ತೀನಿ, ನಿಮಗೆ ಈ ಥರ ಸಹಾಯ ಮಾಡ್ತೀನಿ, ನಾನು ಖಂಡಿತವಾಗ್ಲೂ ನುಡಿ ಪ್ರಕಾರ ನಡ್ಕೊಂಡು ಹೋಗಬೇಕು. ಇಲ್ಲ ಅಂದರೆ ಅದು ಅನಾಚಾರ, ನರಕ ಆಗುತ್ತೆ. ಯಾವುದೋ ಒಂದು ಕಡೆ ಅದು ಕಾಡೋದಿಕ್ಕೆ ಶುರುವಾಗುತ್ತೆ. ಇದಕ್ಕೆ ಕೂಡಲ ಸಂಗಮ ದೇವನೇ ಸಾಕ್ಷಿ. ಅಂದರೆ ಕೊನೆ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಪ್ರಮಾಣ ಅಂದರೆ ಏನು? ಸಾಕ್ಷಿ. ಇದಕ್ಕೆಲ್ಲದಕ್ಕೂ ನೀವೇ ಸಾಕ್ಷಿ ದೇವ ಅಂತ ಬಸವಣ್ಣನವರು ಈ ವಚನದಲ್ಲಿ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಮತ್ತೆ ಇನ್ನೊಮ್ಮೆ ವಚನವನ್ನು ನೋಡೋದಾದರೆ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.